ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ನೀಡಲ್ ಆ್ಯಂಡ್ ಕ್ರಾಫ್ಟ್. ಇವತ್ತಿನ ವಿಡಿಯೋಲಿ ಒಂದು ಸಿಂಪಲ್ ಡಿಸೈನ್ನ ಹೇಳ್ಕೊಡ್ತಾ ಇದ್ದೀನಿ. ಡಿಸೈನ್ ಮಾತ್ರ ತುಂಬಾ ಎಲಿಗೆಂಟಾಗಿ ಕಾಣಿಸುತ್ತೆ. ಸೊ ನಾನಿವತ್ತು ಈ ರೀತಿಯಾದಂಥ ಬೀಡ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ಸ್ಮಾಲ್ ಗೋಲ್ಡ್ ಬೀಡ್ಸ್, ಬಟ್ ನಾಟ್ ಎಕ್ಸಾಕ್ಟ್ಲಿ ರೌಂಡ್ ಬೀಡ್. ನೀವು ಬೇಕಾದರೆ ಇದರ ಬದಲು ರೌಂಡ್ ಬೀಡ್ ಬೇಕಾದರೂ ಯೂಸ್ ಮಾಡ್ಬೋದು. ಸೊ ಇಲ್ಲಿ ನೀಡಲ್ ನಂಬರ್ 10 ತೊಗೊಂಡಿದ್ದೀನಿ. ಹಾಗೆ 6 ಎಳೆ ಸಿಲ್ಕ್ ಥ್ರೆಡ್ ಇದೆ. ಜೊತೆಗೆ ಲೇಸ್ ರೈಟ್ ಸೈಡಿಂದ ಡಿಸೈನ್ನ ಸ್ಟಾರ್ಟ್ ಮಾಡ್ತೀನಿ. ಮೊದಲು ಒಂದು ಲಾಕ್ ಮಾಡ್ಕೊಬೇಕು. ಸೊ ಲಾಕ್ ಆದಮೇಲೆ ಬೇಸ್ ಲೈನ ವರ್ಕ್ ಮಾಡ್ತಾಯಿದ್ದೀನಿ. ಸೊ 4 ಚೈನ್ಸ್ ಹಾಕ್ತಾಯಿದ್ದೀನಿ. ದೆನ್ ಅದನ್ನು ಸ್ಟ್ರೇಟಾಗಿ ಪ್ಲೇಸ್ ಮಾಡಿ ಸಿಂಗಲ್ ಕ್ರೋಶೆಯಿಂದ ಫಿಕ್ಸ್ ಮಾಡಬೇಕು. ಸೊ ಈ ಡಿಸೈನ್ ಬಂದು ಸಿಂಗಲ್ ಸ್ಟೆಪ್ಪಲ್ಲಿ ಮುಗ್ದೋಗುತ್ತೆ. ಸೊ ಇಲ್ಲಿ 4 ಚೈನ್ಸ್ ಆದಮೇಲೆ ಬೀಡ್ಸನ್ನು ಆ್ಯಡ್ ಮಾಡ್ತೀನಿ. ಸೊ ಟೋಟಲಾಗಿ 4 ಬೀಡ್ಸನ್ನು ಆ್ಯಡ್ ಮಾಡಬೇಕು. ಸೊ ಬೀಡ್ 4 ಹಾಕಿಬಿಟ್ಟು ನಾವು ಡಿಸೈನ್ನ ಮಾಡಬೇಕು. ಯಾವ ಬೀಡನ್ನೂ ಲಾಕ್ ಮಾಡಬಾರ್ದು. ಸೊ ನೋಡಿ, ಹೀಗೆ 4 ಬೀಡನ್ನು ದಾರದಲ್ಲಿ ಸ್ಲೈಡ್ ಮಾಡ್ಕೋಬೇಕು. ಆ್ಯಂಡ್ ಇಲ್ಲಿ ಇನ್ನೂ ಒಂದು ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ, ಬೀಡ್ಸ್ ಹಾಕಿದ್ಮೇಲೆ ಥ್ರೆಡ್ ನೋಡಿ ಈ ರೀತಿ ಸ್ವಲ್ಪ ಲೂಸ್ ಆಗಿರಬೇಕು. ಸೊ ದಟ್ ನಾವು ಹಾಕಿರೋ ಬೀಡ್ಸ್ ಬಂದು ಮೂಮೆಂಟಲ್ಲಿರಬೇಕು. ತೀರಾ ಟೈಟಾಗಿದ್ದರೆ ಈ ಸ್ಟೆಪ್ಪನ್ನು ವರ್ಕ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಇಷ್ಟು ಫ್ರೀಯಾಗಿ ನಾವು ಬೀಡ್ಸನ್ನು ಅಲ್ಲಿ ಆ್ಯಡ್ ಮಾಡ್ಕೊಂಡಿರಬೇಕು. ನೆಕ್ಸ್ಟ್ ಲಾಸ್ಟ್ ಬೀಡ್ ಕೆಳಗಡೆಯಿಂದ ಕ್ರೋಶೇನ ಇನ್ಸರ್ಟ್ ಮಾಡಿ ಈ ದಾರ ಏನಿದೆ ಅಲ್ವಾ, ಸೊ ಆ ದಾರನ ತಗೊಂಡು ಒಂದು ಲಾಕನ್ನು ಮಾಡಬೇಕು. ಸೊ ಈ ರೀತಿ ಲಾಕ್ ಮಾಡಿದಾಗ ಏನಾಗುತ್ತೆ, ನಾವು ಹಾಕಿರೋ 4 ಬೀಡೂ ಒಂದೇ ಕಡೆ ಪ್ಲೇಸ್ ಆಗಿ ಇಟ್ ಫಾರ್ಮ್ಸ್ ಎ ಸ್ಕ್ವೇರ್ ಶೇಪ್. ಸೊ ನೋಡಿ, ಅದು ಸ್ಕ್ವೇರ್ ಶೇಪಲ್ಲಿ ಫಾರ್ಮ್ ಆಗಿದೆ 4 ಬೀಡ್ಸು. ಸೊ ಯೂಶ್ವಲಾಗಿ ನಾವು ಕ್ರೋಶೇಲಿ ಬೀಡ್ಸನ್ನು ಯೂಸ್ ಮಾಡಿಕೊಂಡು ಈ ರೀತಿ ಸ್ಕ್ವೇರ್ ಪ್ಯಾಟರ್ನ ಮಾಡೋದು ವೆರಿ ರೇರ್ ಟೆಕ್ನಿಕ್. ಬಟ್ ನಾನಿವತ್ತು ಇದನ್ನು ಟ್ರೈ ಮಾಡಿದ್ದೀನಿ. ನೆಕ್ಸ್ಟ್ ಇವಾಗ ಇನ್ನು 2 ಬೀಡ್ ಏನಿದೆ ಅಲ್ವಾ ಈ ಕಡೆ ಪಾರ್ಟಿಂದು, ಸೊ ಅದೆಲ್ಲಿ ರೀಚ್ ಆಗುತ್ತೋ ನೋಡಿಕೊಂಡು ಅಲ್ಲಿಗೆ ಸಿಂಗಲ್ ಕ್ರೋಶೇನ ಮಾಡಿಬಿಟ್ಟು ಇದನ್ನು ಫಿಕ್ಸ್ ಮಾಡಬೇಕು. ಈ ಡಿಸೈನ್ನ ನೀವು ಜಸ್ಟ್ ಬೀಡೆಡ್ ಬಾರ್ಡರ್ ಡಿಸೈನ್ ರೀತಿ ಕೂಡ ಟ್ರೈ ಮಾಡ್ಬೋದು. ಅಂದರೆ 4 ಚೈನ್ಸನ್ನು ಸ್ಕಿಪ್ ಮಾಡಿ ಜಸ್ಟ್ ಬೀಡ್ಸನ್ನು ಆ್ಯಡ್ ಮಾಡ್ಕೊತಾ ಹೋಗ್ಬೋದು. ಅಥವಾ ಕುಚ್ಚನ್ನು ಟೈ ಮಾಡಿಬಿಟ್ಟು ನಾವು ಸಾರಿ ಟ್ಯಾಸಲ್ಸ್ ರೀತಿ ವರ್ಕ್ ಮಾಡ್ತೀವಿ ಅಂದರೆ 4 ಚೈನ್ಸನ್ನು ಹಾಕ್ಕೊಂಡು ಆ 4 ಚೈನ್ ಗ್ಯಾಪಲ್ಲಿ ನೀವು ಟ್ಯಾಸಲನ್ನು ಟ್ರೈ ಮಾಡ್ಬೋದು. ನೆಕ್ಸ್ಟ್ ಇವಾಗ ಮತ್ತೆ ನಾನು ಬೀಡ್ ಆದಮೇಲೆ 4 ಚೈನ್ಸ್ ವರ್ಕ್ ಮಾಡಿ ಸಿಂಗಲ್ ಕ್ರೋಶೆಯಿಂದ ಅದನ್ನು ಫಿಕ್ಸ್ ಮಾಡ್ತೀನಿ. ನಾನಿಲ್ಲಿ ಟ್ಯಾಸಲ್ನ ಟ್ರೈ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಹಾಗಾಗಿ ಪ್ರತಿ ಸಲ ಬೀಡ್ ಆದಮೇಲೆ ಬೀಡನ್ನು ಫಿಕ್ಸ್ ಮಾಡಿದಾದಮೇಲೆ 4 ಚೈನ್ಸನ್ನು ವರ್ಕ್ ಮಾಡ್ತಾಯಿದ್ದೀನಿ. ಇಲ್ಲಿಂದ ಮತ್ತೆ ನೆಕ್ಸ್ಟ್ 4 ಬೀಡ್ಸನ್ನು ಆ್ಯಡ್ ಮಾಡಬೇಕು. ಬೀಡ್ಸನ್ನು ನಾವು 4 ಬೀಡ್ ಹಾಕೋವರೆಗೂ ಎಲ್ಲೂ ಲಾಕನ್ನು ಮಾಡಬಾರ್ದು. ನೀವು ಸ್ಮಾಲ್ ಕ್ರಿಸ್ಟಲ್ಸ್ ಬರುತ್ತೆ ಅಲ್ವಾ, ಸೊ ಅದನ್ನು ಕೂಡ ಯೂಸ್ ಮಾಡಿ ಡಿಸೈನ ವರ್ಕ್ ಮಾಡ್ಬೋದು. ಸೊ ಇಲ್ಲಿ 4 ಬೀಡನ್ನು ಹಾಕಿದ್ದೀನಿ. ಆ್ಯಂಡ್ ನಾನು ಮುಂಚೆನೇ ಹೇಳ್ದಾಗೆ ಬೀಡ್ಸನ್ನು ನೀವು ಹಾಕಿದ್ಮೇಲೆ ಥ್ರೆಡನ್ನು ಟೈಟಾಗಿ ಇಟ್ಕೊಳ್ಬಾರ್ದು. ಸೊ ಈ ರೀತಿ ಬೀಡ್ಸಲ್ಲಿ ಆ ದಾರದಲ್ಲಿ ಮೂವ್ ಆಗ್ತಾ ಇರಬೇಕು. ಇಷ್ಟು ಫ್ರೀಯಾಗಿ ನಾವು ಈ ಸ್ಟೆಪ್ಪನ್ನು ವರ್ಕ್ ಮಾಡಬೇಕು. ಇಲ್ಲಿಂದ ಲಾಸ್ಟ್ ಬೀಡ್ ಕೆಳಗಡೆ ನಾವು ಕ್ರೋಶೇನ ಹಾಕಿ ಈ ದಾರ ಏನಿದೆ ಅಲ್ವಾ, ಸೊ ಆ ದಾರನ ತಗೊಂಡು ಈ ಲಾಕನ್ನು ಮಾಡ್ಕೊಬೇಕು. ಸೊ ಈ ಥರ ಲಾಕ್ ಮಾಡಿದಾಗ ಅದು ಸ್ಕ್ವೇರ್ ರೀತಿ ಫಾರ್ಮ್ ಆಗುತ್ತೆ. ಸೊ ಈ ಥರ ಸ್ಕ್ವೇರ್ ಶೇಪಲ್ಲಿ ಫಾರ್ಮ್ ಆಯಿತು. ನೆಕ್ಸ್ಟ್ ಅದು ಬೀಡ್ಸ್ ಎಲ್ಲ ಹಾಕಿದಾದಮೇಲೆ ಅದು ಯಾವ ಪಾಯಿಂಟ್ಗೆ ರೀಚ್ ಆಗುತ್ತೆ ನೋಡಿಕೊಂಡು ಎಕ್ಸಾಕ್ಟ್ಲಿ ಸೇಮ್ ಪಾಯಿಂಟಲ್ಲಿ ಸಿಂಗಲ್ ಕ್ರೋಶೇನ ಮಾಡ್ಕೊಬೇಕು. ಸೊ ಈ ರೀತಿ ಈ ಸ್ಟೆಪ್ಪನ್ನು ವರ್ಕ್ ಮಾಡೋದು ವೆರಿ ಸಿಂಪಲ್ ಪ್ಯಾಟ್ರನ್. ಹಾಗೆ ಬಿಗಿನರ್ಸ್ ಕೂಡ ಈ ಡಿಸೈನ ಟ್ರೈ ಮಾಡ್ಬೋದು. ಇಲ್ಲಿಂದ ಮತ್ತೆ 4 ಚೈನ್ಸ್. ನಿಮಗೆ ಯೂಶ್ವಲಾಗಿ ಬೇಬಿ ಕುಚ್ಚು, ಪ್ಲೇನ್ ಬೇಬಿ ಕುಚ್ಚುನ ಟ್ರೈ ಮಾಡಿ ಬೋರ್ ಆಗಿದೆ ಅಂತ ಹೇಳೋರು ಈ ಒಂದು ಸ್ಮಾಲ್ ಚೇಂಜ್ನ ಮಾಡಿಬಿಟ್ಟು ಬೇಬಿ ಕುಚ್ಚು ವರ್ಕ್ ಮಾಡಿ ನಿಜವಲ್ಲೂ ತುಂಬಾ ಎಲಿಗೆಂಟ್ ಲುಕ್ ಕೊಡುತ್ತೆ ನಿಮ್ಮ ಸ್ಯಾರಿಗಳಿಗೆ. ಸೊ ನಾನು ಇದೇ ಥರ ಸ್ವಲ್ಪ ದೂರ ಡಿಸೈನ ಕಂಪ್ಲೀಟ್ ಮಾಡಿಬಿಟ್ಟು ಫೈನಲ್ ಲುಕ್ ತೋರಿಸ್ತೀನಿ. ಸೊ ಇದಿವತ್ತು ಹಾಕಿರೋ ಡಿಸೈನಿನ ಫೈನಲ್ ಲುಕ್. ನಾನಿಲ್ಲಿ ಡಿಸೈನ ಸ್ವಲ್ಪ ಕಲರ್ಫುಲ್ಲಾಗಿ ಮಾಡೋದಕ್ಕೆ ಟ್ಯಾಸಲನ್ನು 3 ಕಲರ್ಸಲ್ಲಿ ಟೈ ಮಾಡಿದ್ದೀನಿ. ಸೊ ದಟ್ ಇಟ್ಸ್ ಲುಕಿಂಗ್ ವೆರಿ ಎಲಿಗೆಂಟ್ ಆ್ಯಂಡ್ ಕ್ಯೂಟ್. ಸೊ ಇಲ್ಲಿ ಕುಚ್ಚು ಕಟ್ಕೊಳೋದಕ್ಕೆ 140 ಸ್ಟ್ರ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡ್ ತೊಗೊಂಡಿರೋದು. ಒನ್ಸ್ ಅದು ಡಬಲ್ ಆದಾಗ 280 ಸ್ಟ್ರ್ಯಾಂಡ್ಸ್ ಆಗುತ್ತೆ. ಹಾಗೆ ನಾನು ಎವ್ರಿ ಆಫ್ಟರ್ ಬೀಡ್ ಇಲ್ಲಿ ಕುಚ್ಚನ್ನು ಕಟ್ಕೊಂಡಿದ್ದೀನಿ. ನಿಮಗೆ ಈ ರೀತಿ ಹತ್ತಿರ ಬೇಡ ಅಂದರೆ ನೀವು ಒಂದು ಬ್ಲಾಕನ್ನು ಸ್ಕಿಪ್ ಮಾಡಿಬಿಟ್ಟು ಕೂಡ ಕುಚ್ಚು ಕಟ್ಕೊಳ್ಬೋದು.
ಸೊ ಹತ್ತತ್ರ ಕುಚ್ಚು ಟೈ ಮಾಡಿದ್ರೆ ಡಿಸೈನ್ ಇನ್ನೂ ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಸೊ ಕುಚ್ಚು ಹತ್ತಿರ ಇದೆ, ಹಾಗೆ ಬೀಡ್ಸು ಹತ್ತಿರ ಇರೋದ್ರಿಂದ ಸ್ವಲ್ಪ ಗ್ರ್ಯಾಂಡ್ ಲುಕ್ ಕೂಡ ಕೊಡುತ್ತೆ. ಬಟ್ ಎಲ್ಲೂ ಕೂಡ ಓವರ್ಲ್ಯಾಪ್ ಆಗ್ತಾಯಿಲ್ಲ. ನಾನೇನಲ್ಲಿ ಕುಚ್ಚು ಕಟ್ಟಿದ್ದೀನಿ ಹಾಗೆ ಬೀಡ್ಸ್ ಹಾಕಿದ್ದೀನಿ ಅಲ್ವಾ, ಅದೆರಡೂ ಕೂಡ ಎಲ್ಲೂ ಓವರ್ಲ್ಯಾಪ್ ಆಗ್ತಾಯಿಲ್ಲ. ಸೊ ಇಟ್ಸ್ ಲುಕಿಂಗ್ ವೆರಿ ನೀಟ್. ಫೈನಲಾಗಿ ಈ ಡಿಸೈನ್ ಇಷ್ಟ ಆಗಿದರೆ ಖಂಡಿತ ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ಶೇರ್ ಮಾಡಿ. ಜೊತೆಗೆ ನೀವು ಕೂಡ ಈ ಡಿಸೈನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಹೊಸಬ್ರು ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ, ನಾನು ನೆಕ್ಸ್ಟ್ ದಿನ ಇಂಟ್ರೆಸ್ಟಿಂಗ್ ಆಗಿರೋ ಹೊಸ ಡಿಸೈನ್ ಜೊತೆ ಹೊಸ ವೀಡಿಯೋ ಜೊತೆ ನಿಮ್ಮೆಲ್ಲರನ್ನೂ ಭೇಟಿ ಮಾಡ್ತೀನಿ. See you soon. Till then, take care. Bye bye.